ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವರು ಇಷ್ಟು ಬೆಳಗ್ಗೆ ರೆಡಿಯಾಗಿ ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಹೊಸ್ಕೊಂಡ್ರೆ ಅಂತ ಹೇಳಿದ್ಮೇಲೆ ನಿಮ್ಮ ತಲೆಯಲ್ಲಿ ಕ್ವಶನ್ ಬರ್ಬೋದು, ಎಲ್ಲಪ್ಪ ಇವ್ರು ಹೋಗ್ತಾ ಇರೋದು ಅಂತ. ನನ್ನ ಫ್ರೆಂಡ್ ರಾಧ ಹೇಳ್ತಾಳೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. Everyone, today we are going to temple. Which temple? That devi is very powerful, so we want to visit there. So come, let's go. ಬೆಳಗ್ಗೆ 6 ಗಂಟೆನೇ ಹಾಸ್ಟೆಲ್ ಬಿಡೋಣ ಅಂತ ಹೇಳಿದ್ದವರು ಇವರು ಹಾಸ್ಟೆಲ್ ಬಿಟ್ಟಿದ್ದು 8 ಗಂಟೆಗೆ. 8 ಗಂಟೆಯಿಂದ ನಾವು ಬಸ್ ಹತ್ಕೊಂಡು ಹೋಗಿದ್ದು ಯಲಹಂಕದಿಂದ ನಮಗೆ 280F ಹೊಸಕೋಟೆ ಬಸ್ ಸಿಕ್ತು. 280F ಬಸ್ ಸಿಕ್ಕ ತಕ್ಷಣ ಸೀಟ್ ಇಟ್ಕೊಂಡು ನಾವು ಹೊರಟಿದ್ದೆ ಹೊಸಕೋಟೆ ಕಡೆಗೆ. ಹೊಸಕೋಟೆಯಿಂದ ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ನಾವು ಬೆಳಗ್ಗೆ ಬೇಗ ಬಿಟ್ಟಿರೋದ್ರಿಂದ ತುಂಬ ಹೊಟ್ಟೆ ಹಸಿತಿತ್ತಂತ ಈ ದೇವಸ್ಥಾನದಲ್ಲಿ ಪ್ರತಿದಿನ ದಾಸೋಹ ಇರುತ್ತೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಹಾಗೆ ನೈಟು ಊಟ ಇರುತ್ತೆ. ಇದು ಮಹಾಶಕ್ತಿ ಪೀಠ ಆಗಿರೋದ್ರಿಂದ ಇಲ್ಲಿ ತುಂಬ ದವಸ ಧಾನ್ಯಗಳನ್ನು ಹಾಗೆ ಆದಮೇಲೆ ತಾಯಿ ದರ್ಶನ ಪಡೆಯಲಿಕ್ಕೆ ನಾವು ಹೊರಟ್ವಿ. ಮೊದಲ ದರ್ಶನ ಆಗಿದ್ದು ಮೊದಲ ಆರಾಧ ದೈವವಾದ ಶ್ರೀ ಗಣೇಶ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಾಯಂ ಗುರ್ಮೇ ದೇವೋ ಸರ್ವಕಾಯಸು ಸರ್ವದಾ. ನಡೆದು ಬಂದಾಗ ನಮಗೆ ಸಿಕ್ಕಿದ ತಾಯಿಯ ಮಹಾ ಅಭಿಷೇಕ ದೃಶ್ಯ. ಈ ದೇವಸ್ಥಾನದ ವಿಶೇಷವೇನೆಂದರೆ ನೀವೇನಾದರೂ ಅಂದ್ಕೊಂಡಿದ್ರೆ, ಏನಾದರೂ ಬೇಡ್ಕೊಂಡಿದ್ರೆ ಅಥವಾ ನಿಮ್ಮಲ್ಲಿ ಈ ಥರ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ದೇವಸ್ಥಾನಕ್ಕೆ ಬಂದು ಹರಕೆಕಾಯಿ ಅಂತ ತಗೊಂಡು ಅದನ್ನು 9 ವಾರಗಳ ಕಾಲ ಶ್ರದ್ಧೆ ನಿಷ್ಠೆಯಿಂದ ಆ ತಾಯಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ, ಆಮೇಲೆ ತಾಯಿಗೆ ನಿಮ್ಮ ಅನಿಸಿಕೆಗಳನ್ನು ಹಾಗೆ ನಿಮ್ಮ ಆಸೆಗಳನ್ನು ಏನೇನಿದೆ ಅದನ್ನೆಲ್ಲ ಹೇಳಿಕೊಂಡು ಆ ಕಾಯಿನ, ಇದು ತಾಯಿಯ ದರ್ಶನ ಶ್ರೀ ಕಾಟೇರಮ್ಮ ದೇವಾಲಯ. ಆ ಹರಕೆ ಕಾಯಿಗಳನ್ನು ತಾಯಿ ಮುಂದೆ ನಿಂತ್ಕೊಂಡು ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಹೇಳಿಕೊಂಡು, ತಾಯಿ ನೀನೇ ಎಲ್ಲ ಅಂತ ತಾಯಿಯ ಮೇಲೆ ಒಂದು ನಂಬಿಕೆ ಇಟ್ಟು ಅದನ್ನು ಆ ತಾಯಿಯ ಟೆಂಪಲ್ ಮುಂದೆನೇ ಒಂದು ದೊಡ್ಡ ಆಲದ ಮರ ಇದೆ. ಆ ಆಲದ ಮರದಲ್ಲಿ 5 ಪ್ರದಕ್ಷಿಣೆ ನೀವು ಏನಾಗಬೇಕಂತ ಅಂದ್ಕೊಂಡಿರ್ತೀರೋ, ನೀವೇನಾದರೂ ಜಾಬ್ ಬೇಕು ಆ ಥರ ಎಲ್ಲ ಹೇಳ್ಕೊಂಡಿರ್ತೀರ, ಅದನ್ನೆಲ್ಲ ಮನಸ್ಸಿನಲ್ಲಿ ಹೇಳಿಕೊಂಡು ನಿಮ್ಮ ಕಷ್ಟಗಳನ್ನು ತಾಯಿ ಜೊತೆ ಮಾತಾಡಿಕೊಂಡು ಆ 5 ಪ್ರದಕ್ಷಿಣೆ ಹಾಕಿ ನೀವು ಆ ಆಲದ ಮರಕ್ಕೆ ಆ ಕಾಯಿಯನ್ನು 9 ವಾರಗಳು ಇದೇ ಥರ ಕಟ್ಟಿದರೆ ನೀವೇನು ಅಂದ್ಕೊಂಡಿರ್ತೀರೋ ಅದಾಗುತ್ತೆ ಅಂತ ಅಲ್ಲಿ ಇರುವ ಜನಗಳ ನಂಬಿಕೆ. ಅವು ತುಂಬ ದೂರದಿಂದನೂ ಕೂಡ ಈ ತಾಯಿ ದೇವಸ್ಥಾನವನ್ನು ದರ್ಶನ ಮಾಡೋಕ್ಕೆ ತುಂಬ ದೂರದ ಊರಿಂದ ಜನರು ತುಂಬ ಜನಸಾಗರ ಹರಿದು ಬರುತ್ತಂತ ನಾನು ಕೇಳ್ಪಟ್ಟಿದ್ದೀನಿ. ನಾವು ಹೋಗ್ತಿರೋದು ಇದು 2ನೇ ವಾರ. ಇಲ್ಲಿ ನೋಡ್ತಿರ್ಬೋದು, ಇದು ಎಷ್ಟೊಂದು ಹರಕೆ ಕಾಯಿಗಳನ್ನು ಕಟ್ಟಿದ್ದಾರೆ. ದೊಡ್ಡ ಆಲದ ಮರ ಇದೆ. ಆ ಮರದ ಕೆಳಗೆ ಇಷ್ಟೊಂದು ಕಾಯಿಗಳನ್ನ ಅಲ್ಲಿ ಕಟ್ಟಿದ್ದಾರೆ. ಈವನ್ ಒಂದು ಕಾಯಿ ಕಟ್ಟಲಿಕ್ಕೂ ನಿಮಗೆ ಜಾಗ ಸಿಗುವುದಿಲ್ಲ, ಅಷ್ಟೊಂದು ಕಾಯಿಗಳನ್ನ ಅಷ್ಟೇ ಕಟ್ಟಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಆ ತಾಯಿ ಎಷ್ಟು ಮಹಾಶಕ್ತಿಯನ್ನು ಹೊಂದಿರಬಹುದು, ಹಾಗೆ ಎಷ್ಟು ಪವರ್ಫುಲ್ ಆ ತಾಯಿಯಲ್ಲಿದೆ ಅಂತ. ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಕುತ್ಕೊಂಡಿದ್ದೀವಿ ಅಷ್ಟೇ. ದರ್ಶನ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಈ ಥರ ಚಿಕ್ಕದಾಗಿ ಒಂಥರ ಜಾತ್ರೆ ಥರ ಇತ್ತು. ಕಡಲೆಪುರ್ವಿ ತೊಗೊಂಡ್ವಿ, ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಲ್ಲೇ ಜಾತ್ರೆಯಲ್ಲಿ. ಸ್ವಲ್ಪ ಬಳೆ, ಆಮೇಲೆ ವಿಭೂತಿ, ಕುಂಕುಮಗಳನ್ನು ತಗೊಂಡು ನಾವು ಎಲ್ಲ ಮುಗಿಸ್ಕೊಂಡು BMTP ಬಸ್ ಹತ್ಕೊಂಡು ನಾವು ಹೊಸಕೋಟೆಗೆ ಬಂದ್ವಿ. ಹೊಸಕೋಟೆಯಿಂದ ಯಲಹಂಕ ಬಸ್ ಬಂದ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್.